ನಿಮ್ಮೆಲ್ಲರಿಗೂ ಕೂಡ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಜೋಡಿಸಿದ ಘನಾಕೃತಿಗಳ ಘನಫಲಗಳ ಕೆಲವೊಂದು ಸಮಸ್ಯೆಗಳನ್ನು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಅಭ್ಯಾಸ 15.2ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನೋಡೋಣ. ಸೊ ಅದರ ಮೊದಲನೇ ಸಮಸ್ಯೆ ಈ ಥರ ಇದೆ. ಆಯತ ಘನಾಕೃತಿಯ ಆಕಾರದ ಮರದ ಲೇಖನಿದಾರಕ ಅಂದರೆ ಪೆನ್ ಸ್ಟ್ಯಾಂಡ್ ನಲ್ಲಿ ಲೇಖನಿಗಳನ್ನು ಇಡಲು ಶಂಕುವಿನ ಆಕಾರದ 4 ತಗ್ಗುಗಳನ್ನು ಕೊರೆದಿದೆ. ನೋಡಿ, ಈ ಥರ ಪೆನ್ ಸ್ಟ್ಯಾಂಡ್ ಇದೆ. ಈ ಪೆನ್ ಸ್ಟ್ಯಾಂಡ್ ಇಡಲಿಕ್ಕೆ 4 ತಗ್ಗುಗಳನ್ನು ಕೊರೆದಿದ್ದಾರೆ. ಬಟ್ ಇದು ಯಾವ ಆಕಾರದಲ್ಲಿದೆ ಅಂತ ಹೇಳಿದರೆ ಆಯತಾಕಾರದಲ್ಲಿ. ಸ್ಟ್ಯಾಂಡೇ ಆಯತಾಕಾರದಲ್ಲಿ, ಹೌದಾ? ಸೊ ಅದು ಈ ಥರ ಇದೆ, ಆಯತಾಕಾರದಲ್ಲಿ ಸ್ಟ್ಯಾಂಡ್ ಇದೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಇದರ 4 ತಗ್ಗುಗಳನ್ನು ಕೊರೆದಿದ್ದಾರೆ. ಹೌದಾ? ಪೆನ್ ಸ್ಟ್ಯಾಂಡ್ಗಳನ್ನು ಇಡಲಿಕ್ಕೆ 4 ತಗ್ಗುಗಳನ್ನು ಕೊರೆದಿದ್ದಾರೆ. ಸೊ ಆಯತ ಘನಾಕೃತಿಯ ಅಳತೆ 15 × 10 × 3.5. ಸೊ ಇದು ನಮಗೆ ಉದ್ದ, ಅಗಲ ಮತ್ತು ಎತ್ತರ ಅಲ್ಲ, ಅಂದರೆ ಆಯತ ಘನಾಕೃತಿಯ ವಿಸ್ತೀರ್ಣ ನಾವು ಕಂಡುಹಿಡಿಯಬಹುದು. ಅದನ್ನು ಕೊಟ್ಟಿದ್ದಾರೆ. ಪ್ರತಿ ಶಂಕುವಿನ ಆಕಾರದ ಹಳ್ಳದ ತ್ರಿಜ್ಯ 0.5 ಸೆಂಟಿಮೀಟರ್ ಇದೆ. ಸೊ ಈ ಶಂಕುವಿನ ಆಕಾರದ ತಗ್ಗು ಏನಿದೆ, ಸೊ ಇದರ ತ್ರಿಜ್ಯ ಎಷ್ಟಿದೆ ನಮಗೆ ಅಂತ ಹೇಳಿದರೆ 0.5 ಸೆಂಟಿಮೀಟರ್ ಇದೆ. ಮತ್ತು ಆಳ ಎಷ್ಟಿದೆ ಅಂತ ಹೇಳಿದರೆ 1.4 ಸೆಂಟಿಮೀಟರ್ ಆಳ ಇದೆ. ಲೇಖನಿದಾರಕದಲ್ಲಿರುವ ಮರದ ಗಾತ್ರ ಕಂಡುಹಿಡಿಯಿರಿ. ಹೌದಾ? ಇದರಲ್ಲಿರ್ತಕ್ಕಂಥ ಮರದ ಗಾತ್ರ ಎಷ್ಟು ಅಂತ ಕಂಡುಹಿಡಿಯಿರಿ. ಸೊ ಮರದ ಗಾತ್ರ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ನಾವು? ಫಸ್ಟು ಈ ಆಯತಾಕಾರದ ಮರದ ಒಂದು ಘನಫಲವನ್ನು ಕಂಡುಹಿಡ್ಕೋಬೇಕು. ಆಮೇಲೆ ಈ 4 ಶಂಕುವಿನ ಆಕಾರದ ಈ ತಗ್ಗುಗಳೇನಿವೆ ಅವುಗಳ ಘನಫಲವನ್ನು ಕಂಡುಹಿಡ್ಕೋಬೇಕು. ಆ ಮರದ ಘನಫಲದಲ್ಲಿ 4 ಶಂಕುವಿನ ಆಕಾರದ ತಗ್ಗುಗಳ ಘನಫಲವನ್ನು ಕಳೆದರೆ ನಮಗೆ ಲೇಖನಿದಾರಕದಲ್ಲಿರ್ತಕ್ಕಂಥ ಮರದ ಗಾತ್ರ ಸಿಗುತ್ತೆ. ಹೌದಾ? ಸೊ ಅದಕ್ಕೆ ಅಲ್ಲೇನು ಕೊಟ್ಟಿದ್ದಾರೆ ಅದನ್ನು ನಾನು ಫಸ್ಟ್ ಬರ್ತೀನಿ. ಶಂಕುವಿನ ಆಕಾರದ ತಗ್ಗುಗಳ ತ್ರಿಜ್ಯ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್, ಶಂಕುವಿನ ಆಕಾರದ ತಗ್ಗುಗಳ ತ್ರಿಜ್ಯ ಎಷ್ಟಿದೆ? R = 0.5 ಸೆಂಟಿಮೀಟರ್. ಮತ್ತು ಅದರ ಎತ್ತರನೂ ಕೊಟ್ಟಿದ್ದಾರೆ. ಎತ್ತರ ಎಷ್ಟಿದೆ? ಎತ್ತರ ಅಂತ ಹೇಳಿದರೆ h1 = ಎತ್ತರ h1 = 1.4 ಸೆಂಟಿಮೀಟರ್ ಇದೆ. ಆಯಿತಾ? ಸೊ ಈಗ ನಾವೇನು ಕೈ ಹಿಡ್ಕೋಬೇಕು? ಈ 4 ಶಂಕುವಿನ ಆಕಾರದ ತಗ್ಗುಗಳ ಘನಫಲವನ್ನು ಕಂಡುಹಿಡ್ಕೋಬೇಕು ಫಸ್ಟು. ಆಯಿತಾ? ಆಮೇಲೆ ಮರದ ಘನಫಲದಿಂದ ಅದನ್ನು ಕಳೀಬೇಕು. ಸೊ 4 ಶಂಕುವಿನ ಆಕಾರದ ತಗ್ಗುಗಳ ಘನಫಲ = ನೋಡಿ, 4 ಇದೆ, ಅದಕ್ಕೆ 4 × 1 ಬರ್ತದೆ × 1/3 πr². ಇದು ನಮಗೆ ಸೂತ್ರ ಗೊತ್ತಿದೆ. ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 πr²h. ಸೊ ಇಲ್ಲಿ ಆರ್ ಒಂದೇ ಇರೋದ್ರಿಂದ ಇದನ್ನು ಮಾತ್ರ h1 ಅಂತ ಕೊಡುತ್ತೆ, πr²h1. ಸೊ ಇದೆಷ್ಟಾಗುತ್ತೆ? 4 × 1/3 × π ಅಂದರೆ 22/7 ಇಂಟು ನೋಡಿ r² ಇದೆ. r² ಅಂದರೆ 0.5 × 0.5 ಇದನ್ನು ಗುಣಿಸಿ 0.5 ಇಂಟು h1 ಎಷ್ಟಿದೆ ನಮಗೆ? 1.4 ಇದೆ. ಹೌದಾ? ಸೊ ಇವಾಗ ಏನು ಮಾಡ್ಬೇಕು ನಾವು? ಇವಷ್ಟನ್ನು ಗುಣಿಸ್ಬೇಕು. ಆಯಿತಾ? ಗುಣಿಸ್ಲಿಕ್ಕೆ ನಮಗೆ ಇದೆಷ್ಟು ಬರುತ್ತೆ? 4 × 22 ಇಂಟು 0.5 ಇಂಟು 0.5 ಎಷ್ಟು ಬರುತ್ತೆ? 0.25 ಆಗುತ್ತೆ. 0.25 ಇಂಟು 1.4. ಸೊ ಕೆಳಗೆ ಎಷ್ಟು ಬರುತ್ತೆ ನಮಗೆ ಅಂತ ಹೇಳಿದರೆ 7 × 21 ಬರುತ್ತೆ.
ಹೌದಾ? ಸೊ ಇದನ್ನು ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದರೆ ಎಷ್ಟಿರುತ್ತೆ? 0.25 ಇಂಟು 4 ಹೌದಾ? ಸೊ ಇದು ಎಷ್ಟಾಗುತ್ತೆ ಅಂದರೆ 1 ಬರುತ್ತೆ. 0.25 ಇಂಟು 4 ಅಂದರೆ 20 2 ಯಾಕಂದರೆ 8 10ಕ್ಕೆ 0 1 ಬರುತ್ತೆ ಹೌದಾ? ಸೊ 1 ಇಂಟು 22 22 ಆಗುತ್ತೆ. 22 ಇಂಟು 1.4 ಡಿವೈಡ್ ಬೈ 21. 22 ಇಂಟು 1.4 ಡಿವೈಡ್ ಬೈ 21. ಸೊ ಇದು ಸಿಂಪ್ಲಿಫಿಕೇಶನ್ ಮಾಡಿದ ನಿಮಗೆ 1.47 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಹೌದಾ? ಇದು ಗುಣಿಸಿದೆ ನಮಗೆ 1.47 ಇಂಟು 47 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದು ನಮ್ಮ ಲೇಖನಿ ಧಾರಕದಲ್ಲಿರ್ತಕ್ಕಂಥ ತಗ್ಗುಗಳ ಘನಫಲ. ಸೊ ಈಗ ಲೇಖನಿ ಧಾರಕದ ಮರದ ಗಾತ್ರ ಕಂಡುಹಿಡಿಯಬೇಕು ಅಂತ ಹೇಳಿದರೆ ನಮಗೆ ಆಯತಾಕಾರದ ಘನಾಕೃತಿಯ ಗಾತ್ರದಲ್ಲಿ ಇದನ್ನು ಕಳೆಯಬೇಕು. ಸೊ ಈ ಕಡೆ ಬರ್ತೀವಿ. ಲೇಖನಿ ಧಾರಕದ ಮರದ ಗಾತ್ರ ಇಸ್ ಈಕ್ವಲ್ ಟು ಆಯತ ಘನಾಕೃತಿಯ ಆಯತದ ಘನಫಲ ಮೈನಸ್ 4 ಶಂಕುವಿನಾಕಾರದ ತಗ್ಗುಗಳ ಘನಫಲ. ಇದನ್ನು ಏನು ಮಾಡಬೇಕು ನಾವು ಕಳೆಯಬೇಕು. ಸೊ ಆಯತದ ಘನಫಲ ಏನು ಬರುತ್ತೆ? ಎಲ್ ಇಂಟು ಬಿ ಇಂಟು ಎಚ್ ಅವ್ರು ಕೊಟ್ಟಿದ್ದಾರೆ ಎಷ್ಟು? ಸೊ ಎಲ್ 15 ಇದೆ, ಬಿ 5 ಸೆಂಟಿಮೀಟರ್ ಇದೆ, ಎಚ್ 3.5 ಸೆಂಟಿಮೀಟರ್ ಇದೆ. ಸೊ ಇದನ್ನೇ ಬರೀತಿದೆ 15 ಇಂಟು 10 ಇಂಟು 3.5 ಮೈನಸ್. ಸೊ 4 ಶಂಕುವಿನಾಕಾರದ ತಗ್ಗುಗಳ ಘನಫಲ. ಇದನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ಇದು? 1.47 ಅದು ಕರ್ಕೊಂತೀನಿ 1.47. ಸೊ ಇದು ಎಷ್ಟು ಬರುತ್ತೆ? 150 ಆಗುತ್ತೆ. 15ಕ್ಕೆ 150 ಇಂಟು 3.5 ಅಂದರೆ 0 25 2. ಸೊ 7 3 0 2 15 1 4 5 0 2 5 ಎಷ್ಟು ಬರುತ್ತೆ ನಮಗಿದು? 525 ಬರುತ್ತೆ. ಇದು 525 ಬರುತ್ತೆ ಮೈನಸ್ 1.47. ಸೊ 525ರಲ್ಲಿ 1.47 ಕಳೆದ. ಸೊ 3 5 3 5 2 523.53 ಬರುತ್ತೆ. 523.53 ಬರುತ್ತೆ. 53 ಸೆಂಟಿಮೀಟರ್ ಕ್ಯೂಬ್ ಹೌದಾ? ಸೊ ಇದನ್ನು ಯಾಕೆ ನಾವು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಹೇಳ್ತೀವಿ? ಇದು ಘನಫಲ ಆಗಿರೋದ್ರಿಂದ ನಾವು ಇದನ್ನು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ವ್ಯಕ್ತಪಡಿಸ್ತೀವಿ. ಅಂದರೆ ನನ್ನ ಒಟ್ಟು ಈ ಮರ ಸ್ಟ್ಯಾಂಡ್ ಏನಿದೆ, ಈ ಮರ ಸ್ಟ್ಯಾಂಡು ಆಯತಾಕಾರದಲ್ಲಿದೆ, ಅದರ ಅಳತೆ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಕೊರೆದಿರ್ತಕ್ಕಂಥ ತಗ್ಗುಗಳೇನಿದೆ ಅವು ಶಂಕುವಿನ ಆಕಾರದಲ್ಲಿ 4 ತಗ್ಗುಗಳಿರೋದ್ರಿಂದ ಈ ಆಯತ ಘನಕೃತಿಯ ಘನಫಲದಲ್ಲಿ ಆ ತಗ್ಗುಗಳ ಘನಫಲವನ್ನು ಕಳೆದರೆ ಉಳಿದಿರ್ತಕ್ಕಂಥ ಲೇಖನಿ ಧಾರಕದ ಮರದ ಗಾತ್ರ ಎಷ್ಟಾಗಿರುತ್ತೆ ಅಂದರೆ 523.23 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ ಹೌದಾ? ಸೊ ಇದೇ ಥರದ್ದು ಇನ್ನೊಂದು ಸಮಸ್ಯೆಯನ್ನು ತಿಳ್ಕೊಳ್ಳೋಣ. ಘನಾಕೃತಿಯಿಂದ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದು. ಸಾಮಾನ್ಯವಾಗಿ ನೀವು ಮೇಣದ ಬತ್ತಿಯನ್ನು ನೋಡಿರ್ತೀರಿ. ಮೇಣದ ಬತ್ತಿ ಯಾವ ಆಕಾರದಲ್ಲಿ ಇರುತ್ತೆ ಅಂದರೆ ಈ ಥರ ಸಿಲಿಂಡರ್ನ ಆಕಾರದಲ್ಲಿ ಇರುತ್ತೆ ಹೌದಾ? ಆದರೆ ಕೆಲವು ಟೈಮು ನೀವು ಮೇಣದ ಬತ್ತಿಯನ್ನು ಮೊಲದ ಆಕಾರದಲ್ಲಿ ಅಥವಾ ದೀಪದ ಆಕಾರದಲ್ಲಿ ಅಥವಾ ಬೇರೆ ಬೇರೆ ಆಕಾರದಲ್ಲಿ ಮೇಣದ ಬತ್ತಿಗಳನ್ನ ನೀವು ನೋಡಿರ್ಬೋದು. ಆ ಥರದ್ದು
ಅಂಗಡಿನಲ್ಲಿ ಸಿಗುತ್ತೆ, ಬೇರೆ ಬೇರೆ ಆಕಾರದ ಮೇಣಬತ್ತಿ ಸಿಗುತ್ತೆ. ಸೊ ಅವುಗಳನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಮೊದಲು ಈ ಮೇಣವನ್ನು ಕರಗಿಸ್ತಾರೆ. ಆ ಕರಗಿದ ಮೇಣದ ದ್ರವವನ್ನು ನಮಗೆ ಯಾವ ಆಕಾರಕ್ಕೆ ಬೇಕೋ, ದೀಪದ ಆಕಾರಕ್ಕೆ ಬೇಕಾದರೆ ಆ ದೀಪದ ಆಕಾರಕ್ಕೆ, ಅಥವಾ ಮೊರದ ಆಕಾರಕ್ಕಾದರೆ ಆ ಮೊರದ ಒಂದು ಆಕಾರದ ಇದಕ್ಕೆ ಅದನ್ನು ಸುರಿದ್ಬಿಟ್ಟು ಆಮೇಲೆ ಅದನ್ನು ತಂಪು ಮಾಡಿದರೆ ನಮಗೆ ಮೊಲದ ಆಕಾರದ ಅಥವಾ ದೀಪದ ಆಕಾರದ ಅದ ಮೇಣದ ಬತ್ತಿಗಳು ದೊರೆಯುತ್ತೆ. ಸೊ ಈ ರೀತಿ ನಾವು ಯಾವುದೇ ಒಂದು ವಸ್ತುವನ್ನು ಕರಗಿಸಿ ಅದರ ಆಕಾರವನ್ನು ಬದಲಾಯಿಸಿದ ಮಾತ್ರಕ್ಕೆ ಅದರ ಘನಫಲದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಸೊ ಅದರ ಘನಫಲ ಸೇಮ್ ಇರುತ್ತೆ, ಹೌದಾ? ನೀವು ಮೇಣಬತ್ತಿ ಸಿಲಿಂಡರ್ನ ಆಕಾರದಲ್ಲಿದೆ, ಅದನ್ನು ನೀವು ದೀಪದ ಆಕಾರಕ್ಕೆ ಅಥವಾ ಮೊಲದ ಆಕಾರಕ್ಕೆ ಅದನ್ನು ಕನ್ವರ್ಟ್ ಮಾಡಿದ್ರಿ ಅಂತ ಹೇಳಿದರೆ ಅದರ ಘನಫಲದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಘನಫಲ ಏನಾಗಿರುತ್ತೆ ಸೇಮ್ ಇರುತ್ತೆ, ಹೌದಾ? ಸೊ ಈ ರೀತಿ ಒಂದು ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಬದಲಾಯಿಸ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ನೋಡ್ತಾ ಇರ್ತೇವೆ, ಹೌದಾ? ಸೊ ಅದು ಆ ಶೇಪ್ ಪಡೆಯುತ್ತೆ ಅಷ್ಟೇ, ಘನಾಕೃತಿಯಲ್ಲಿ ಏನು ಬದಲಾವಣೆ ಆಗಲ್ಲ. ಸೊ ಸಪೋಸ್ ನೀರಿದೆ, ಹೌದಾ? ನೀರನ್ನು ನೀವು ಸಿಲಿಂಡರ್ನ ಆಕಾರದಲ್ಲಿ ಇಟ್ಟರೆ ಅದು ಸಿಲಿಂಡರ್ನ ಆಕಾರದಲ್ಲಿ ನೀರಿರುತ್ತೆ, ಅದನ್ನೇ ನೀವು ಬೇರೆದಕ್ಕೆ ಸುರಿದ ಮಾತ್ರಕ್ಕೆ ಅದರ ಘನಫಲದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ, ಆಕಾರದಲ್ಲಿ ಅಷ್ಟೇ ಬದಲಾವಣೆ ಆಗಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ನೋಡಬಹುದು. ಸೊ ಅದರಲ್ಲಿ ಮೊದಲನೇದೊಂದು ಸಮಸ್ಯೆ ಈ ಥರ ಇದೆ. ಒಂದು ಶಂಕುವಿನ ಎತ್ತರ 24 ಸೆಂಟಿಮೀಟರ್, ಒಂದು ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್ ಇದೆ. ಮಾದರಿಯನ್ನು ತಯಾರಿಸಿದ ಜೇಡಿ ಮಣ್ಣಿನಿಂದ ತಯಾರಿಸಿದೆ. ಒಂದು ಮಗುವು ಇದನ್ನು ಗೋಲಾಕೃತಿಗೆ ಪರಿವರ್ತಿಸಿದರೆ ಗೋಲದ ತ್ರಿಜ್ಯ ಕಂಡುಹಿಡಿಯಿರಿ. ಸೊ ಏನಾಗಿದೆ, ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಇದೆ, ಅದರ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ಸೊ ಈ ಥರ ಒಂದು ಶಂಕುವನ್ನು ಗೋಲಾಕೃತಿಗೆ ಒಂದು ಮಗು ಪರಿವರ್ತನೆ ಮಾಡ್ತು ಅಂತ ಹೇಳಿದರೆ ಆ ಗೋಲದ ತ್ರಿಜ್ಯ ಎಷ್ಟು ಅಂತ. ಸೊ ಇದು ಶಂಕುವಿನ ಆಕಾರದಲ್ಲಿರೋದ್ರಿಂದ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. ಏನು, ಶಂಕುವಿನ ತ್ರಿಜ್ಯ 6 ಆಗಿದೆ. ಶಂಕುವಿನ ಘನಫಲ ಏನು ಬರುತ್ತೆ, 1/3 πr²h. 1/3 πr²h ಆಗುತ್ತೆ. ಸೊ ಇಲ್ಲಿ ನಮಗೆ ಅವರು ಎತ್ತರ ಮತ್ತು ತ್ರಿಜ್ಯ ಕೊಟ್ಟಿರೋದ್ರಿಂದ ಇದೇನು ಬರುತ್ತೆ ಅಂದರೆ 1/3 ಇಂಟು π ಇಂಟು r² ಅಂದರೆ 6 ಇಂಟು 6 ಇಂಟು ಎತ್ತರ ಎಷ್ಟಿದೆ 24 ಇದೆ, ಆಯಿತಾ? ಇದು ಶಂಕುವಿನ ಘನಫಲ ಆಯಿತು. ಈ ಶಂಕುವಿನ ಆಕೃತಿಯಲ್ಲಿರ್ತಕ್ಕಂಥ ಜೇಡಿ ಮಣ್ಣನ್ನು ಅದು ಗೋಲಾಕಾರ ಕನ್ವರ್ಟ್ ಮಾಡ್ತದೆ. ಅಂದರೆ ಈಗ ಸಪೋಸ್ ಗೋಳದ ತ್ರಿಜ್ಯ 6 ಆಗಿದೆ, ಗೋಳದ ತ್ರಿಜ್ಯ 6 ಆದಾಗ ಗೋಲದ ಘನಫಲ ಅಂದರೆ ನಾವು ಯಾವುದೇ ವಸ್ತುವನ್ನು ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನಾಗೋದಿಲ್ಲ, ಅದರ ಘನಫಲ ಚೇಂಜ್ ಆಗೋದಿಲ್ಲ. ಸೊ ಗೋಲದ ಘನಫಲ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ನಿಮಗೆ, 4/3 πr².
4/3 pi r3 ಹೌದಾ. ಸೊ ಅಲ್ಲಿ ಶಂಕುವಿನ ಘನಫಲ ಯಾವುದಕ್ಕೆ ಸಮನಾಗಿದೆ? ಗೋಲದ ಘನಫಲಕ್ಕೆ ಸಮ. ಶಂಕುವಿನ ಘನಫಲ is equal to ಗೋಲದ ಘನಫಲ. ಯಾಕೆ ಈಕ್ವಲ್ಸ್ ಗೋಲದ ಘನಫಲ ಅಂತ ಕೊಡ್ತೀನಿ? ಈ ಥರ ಹೇಳಿದೆ ನಾನು, ಒಂದು ವಸ್ತುವನ್ನು ಯಾವುದೇ ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಪರಿವರ್ತನೆ ಮಾಡಿದರೆ ಅದರ ಘನಫಲದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದರಿಂದ ಶಂಕುವಿನ ಘನಫಲ ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದರೆ ಗೋಲದ ಘನಫಲಕ್ಕೆ ಸಮನಾಗಿರುತ್ತೆ. ಸೊ ಈಗ ಇವೆರಡನ್ನ ಈಕ್ವೇಟ್ ಮಾಡಿ. ನಮಗೆ ಶಂಕುವಿನ ಘನಫಲ ಎಷ್ಟಿದೆ? 1/3 ಇಂಟು ಪೈ ಇಂಟು 6 ಇಂಟು 6 ಇಂಟು 24 ಈಕ್ವಲ್ಸ್ ಗೋಲದ ಘನಫಲ. ಗೋಲದ ಘನಫಲ ಅಂದರೆ 4/3 ಇಂಟು ಪೈ ಇಂಟು r3. ಇದನ್ನು ಕಂಡುಹಿಡಿಬೇಕು ನಾವು, ಹೌದಾ. ನಮಗೆ ಇಲ್ಲಿ ಗೋಲದ್ದು ಘನಫಲ ಗೊತ್ತಿಲ್ಲ. ಸೊ ಗೋಲದ ಘನಫಲ r is equal to r. ಗೋಲದ ತ್ರಿಜ್ಯ ಕಂಡುಹಿಡಿಯಬೇಕಾಗಿದೆ. ಸೊ ಗೋಲದ ತ್ರಿಜ್ಯ r is equal to r. ನಮಗೆ ಏನು ಗೊತ್ತಿದೆ? ಶಂಕುವಿನ ತ್ರಿಜ್ಯ ಅಷ್ಟೇ ಗೊತ್ತಿರೋದು. ಸೊ ನಾವು ಕಂಡುಹಿಡಿಯಬೇಕಾಗಿರೋದು ಗೋಲದ ತ್ರಿಜ್ಯ. ಅದಕ್ಕೆ ಅದನ್ನು ಹಂಗೆ ಇಟ್ಕೊಳ್ಳಿ. ಇದು r ವ್ಯಾಲ್ಯೂ ಇದನ್ನು ಕಂಡುಹಿಡಿಯಬೇಕು. ಅಂದರೆ ಬೇರೆ ಆಗಿಲ್ಲ. ಸೊ ಈಗೇನು ಮಾಡಿ? ಒರೆ ಗುಣಾಕಾರ ಮಾಡಿ. ಒರೆ ಗುಣಾಕಾರ ಮಾಡಿದರೆ ನೋಡಿ, ಎರಡು ಕಡೆ ಪೈ ಕ್ಯಾನ್ಸಲ್ ಆಗುತ್ತೆ ನಮಗೆ. ಸೊ ಈ 3 ಇಲ್ಲಿ ಬರುತ್ತೆ. ಅಂದರೆ 3 ಇಂಟು 6 ಇಂಟು 6 ಇಂಟು 24 ಆಗುತ್ತೆ ಈಕ್ವಲ್ಸ್. ನೆಕ್ಸ್ಟು ಈ 3 ಈ ಕಡೆ ಬರುತ್ತೆ, ಹೌದಾ. 3 ಇಂಟು 4 ಇಂಟು r3 ಬರುತ್ತೆ, ಆಯಿತಾ. ಸೊ ಇಲ್ಲಿ ಮತ್ತು ಒಂದು ಸೆಕೆಂಡ್ ಎರಡು ಕಡೆ 3 ಕ್ಯಾನ್ಸಲ್ ಆಗುತ್ತೆ. ಈಗೇನು ಉಳ್ಕೊಳ್ಳೋದು ನಮಗೆ? r2 is equal to 6 ಇಂಟು 6 ಇಂಟು 24 ಡಿವೈಡ್ ಬೈ 4, ಹೌದಾ. 24/4 ನೋಡಿ. 4 ಮತ್ತೆ 24 ಅಂತ ಬರ್ತೀವಿ ಹೋಗುತ್ತೆ. ಆಗಾಗಲೇ 24. ಸೊ ಇದೇನಾಯಿತು? r3 is equal to ಏನು ಬಂತು ನಮಗೆ? r3 is equal to 6 ಇಂಟು 6 ಇಂಟು 6, ಹೌದಾ. ಇದನ್ನು ನಾನು ಗುಣಿಸಿಲ್ಲ, ಇದನ್ನು ಹಂಗೆ ಇಟ್ಕೊಂಡಿದ್ದೀವಿ. ಏಕೆಂದರೆ ನಮಗೆ ನಾವು ಯಾವುದ್ರ ಬೆಲೆ ಕಂಡುಹಿಡಿಯಬೇಕು? r ಬೆಲೆ ಕಂಡುಹಿಡಿಯಬೇಕು, ಹೌದಾ. ಸೊ r ಬೆಲೆ ಕಂಡುಹಿಡಿಯಬೇಕಾಗಿರೋದ್ರಿಂದ ಇದೇನಾಗುತ್ತೆ? r3 is equal to 6³ ಆಗುತ್ತೆ. ಹಾಗಾದರೆ r ವ್ಯಾಲ್ಯೂ ಏನಾಗುತ್ತೆ ನಮಗೆ? 6 ಸೆಂಟಿಮೀಟರ್ ಆಗುತ್ತೆ. ಸೊ ಅದರಿಂದ ನಾವು ಆ ಗೋಲಾಕೃತಿ ಏನಾದರೆ ಆ ಶಂಕುವಿನ ಆಕಾರದಲ್ಲಿರ್ತಕ್ಕಂಥ ಜೇಡಿ ಮಣ್ಣಿನ ಮಾದರಿಯನ್ನು ಆ ಮಗು ಗೋಲಾಕೃತಿಗೆ ಕನ್ವರ್ಟ್ ಮಾಡಿದರೆ ಆ ಗೋಲದ ತ್ರಿಜ್ಯ ಏನಾಗಿರುತ್ತೆ ಅಂದರೆ ಗೋಲದ ತ್ರಿಜ್ಯ r is equal to 6 ಸೆಂಟಿಮೀಟರ್, 6 ಸೆಂಟಿಮೀಟರ್ ಆಗುತ್ತೆ, ಆಯ್ತಲ್ಲ. ಸೊ ಇದೇ ಥರದ್ದು ಇನ್ನೊಂದು ಸಮಸ್ಯೆಯನ್ನು ತಿಳ್ಕೊಳ್ಬೇಕು. ಆ ಸಮಸ್ಯೆ ಈ ಥರ ಇದೆ. ಒಂದು ತಾಮ್ರದ ಸರಳಿನ ವ್ಯಾಸ 1 ಸೆಂಟಿಮೀಟರ್ ಇದೆ, ಉದ್ದ 8 ಸೆಂಟಿಮೀಟರ್ ಇದೆ. ಇದನ್ನು ಒಂದೇ ದಪ್ಪ ಹೊಂದಿರುವ 15 ಮೀಟರ್ ಉದ್ದದ ತಂತಿಯಾಗಿ ಎಳೆಯಲಾಗಿದೆ. ಈ ತಂತಿಯ ದಪ್ಪವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಈ ಸರಳಿದೆಯಲ್ಲ, ತಾಮ್ರದ ಸರಳು, ಇದು ಯಾವ ಆಕಾರದಲ್ಲಿರುತ್ತೆ? ತಾಮ್ರದ ಸರಳು ಅಂತ ಹೇಳಿದರೆ ಸಿಲಿಂಡರ್ ಆಕಾರದಲ್ಲಿರುತ್ತೆ. ಈ ಸರಳಿನ ಘನಫಲವನ್ನು ಫಸ್ಟ್ ಕಂಡುಹಿಡಿಯಬೇಕು, ಹೌದಾ. ಸೊ ಸರಳಿನ ಘನಫಲ ಏನು ಬರುತ್ತೆ? ತಾಮ್ರದ ಸರಳಿನ ಘನಫಲ ನಿಮಗೆ ಗೊತ್ತಿದೆ, πr²h. ತಾಮ್ರದ ಸರಳು ಯಾವ ಇದರಲ್ಲಿರುತ್ತೆ? ಸಿಲಿಂಡರ್ನ ಆಕಾರದಲ್ಲಿರುತ್ತೆ. ಅದರಿಂದ ಅದರ ಘನಫಲ ಅದನ್ನ ಫಸ್ಟ್ ಘನಫಲ ಕಂಡುಹಿಡ್ಕೋಬೇಕು. ಆಮೇಲೆ ಇದ್ರ ಘನಫಲ ಕಂಡುಹಿಡ್ಕೊಂಡು ಆಮೇಲೆ ನಾವು r ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಈಗ πr²h ಇದೆ. ಸೊ π ಇಂಟು r². ನೋಡಿ ಇಲ್ಲಿ 1 ಸೆಂಟಿಮೀಟರ್ ವ್ಯಾಸ ಇದೆ. 1 ಸೆಂಟಿಮೀಟರ್ ವ್ಯಾಸ ಇದ್ದರೆ ನಮಗೆ ತ್ರಿಜ್ಯ ಎಷ್ಟು ಬರುತ್ತೆ ಅಂದರೆ 0.5 ಬರುತ್ತೆ, ಅಥವಾ 1/2 ಬರುತ್ತೆ. ಸೊ ಇದನ್ನು 1/2 ಇಂಟು 1/2 ಇಂಟು h ಅಂತ ಹೇಳಿ ಎಷ್ಟಿದೆ? ಇಲ್ಲಿ 8 ಇದೆ, ಹೌದಾ. ಉದ್ದ ಎಷ್ಟಿದೆ? 8 ಸೆಂಟಿಮೀಟರ್ ಉದ್ದ ಇದೆ. ಸೊ ಇದು ಎಷ್ಟಾಗುತ್ತೆ?
4 ಇಂಟು 2 2 4 ಅಂದರೆ 2 ಪೈ ಸಿಗುತ್ತೆ. ಇದು ತಾಮ್ರದ ಸರಳಿನ ಘನಫಲ. ನೆಕ್ಸ್ಟ್ ಈಗ ಆ ತಂತಿಯ ಘನಫಲವನ್ನು ಕಂಡುಹಿಡಿಯಬೇಕು ನಾವು. ಹೌದಾ? ಸೊ ತಂತಿಯ ಘನಫಲ ಅಂದರೆ ಇಲ್ಲಿ ನಮಗೆ ತಂತಿ ಘನಫಲದಲ್ಲಿ ನಮಗೆ ತ್ರಿಜ್ಯ R ಹೊಂದಿರುವ ತಂತಿಯ ಘನಫಲ. ಸೊ ಇದು ಎಷ್ಟು ಬರುತ್ತೆ ನಮಗೆ ಅಂದರೆ ಇದು ಅಷ್ಟೇ πr² h ಬರುತ್ತೆ. πr² h ಬರುತ್ತೆ. π ಇಂಟು r², r ಬೆಲೆ ಗೊತ್ತಿಲ್ಲ ನಮಗೆ ಕಂಡುಹಿಡಿಯಬೇಕು. r² ಇಂಟು h ಅಂದರೆ ಹೈಟ್. ಸೊ ಹೈಟ್ ಎಷ್ಟಿದೆ? ಇದು ಸೆಂಟಿಮೀಟ್ರಲ್ಲಿದೆ. ಮೊದಲು ತಗೊಂಡದ್ದು ನಾವು ಸೆಂಟಿಮೀಟ್ರಲ್ಲಿದೆ. ಸೊ ಇದು ಎಷ್ಟಿದೆ ಅಂತ ಹೇಳಿದ್ರೆ ಮೀಟ್ರಲ್ಲಿದೆ. 15 ಮೀಟ್ರಲ್ಲಿದೆ. 15 ಮೀಟ್ರನ್ನ ನಾವು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 1800 ಆಗುತ್ತೆ. 1800 ಸೆಂಟಿಮೀಟ್ರ್ ಆಗುತ್ತೆ. ಆಯಿತಾ? ಸೊ ಈಗ ಏನು ಮಾಡಬೇಕು? ಈ ತಾಮ್ರದ ಸರಳಿನ ಘನಫಲ ಮತ್ತು ತಂತಿಯ ಘನಫಲ ಇವೆರಡನ್ನು ಈಕ್ವೇಟ್ ಮಾಡಿದರೆ ನಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಅವಾಗ ಏನು ಕಂಡುಹಿಡಿಬೋದು ನಾವು? ಆ ತಂತಿಯ ದಪ್ಪ ಕಂಡುಹಿಡಿಬೋದು. ಸೊ ಇವೆರಡನ್ನು ಸಮಗೊಳಿಸಿದರೆ πr² ಇಂಟು 1800 ಇಸ್ ಈಕ್ವಲ್ ಟು ಇದ್ರದ್ದು ತಾಮ್ರದ ಸರಳಿನ ಘನಫಲ ಎಷ್ಟು ಬರುತ್ತೆ? ನಮಗೆ 2 ಪೈ ಬರುತ್ತೆ. ಸೊ ಈಗ ಏನು ಮಾಡಿ, ಎರಡು ಕಡೆ ನೀವು ಪೈ ಕ್ಯಾನ್ಸಲ್ ಆಗುತ್ತೆ. ಸೊ r² ಇಸ್ ಈಕ್ವಲ್ ಟು 2/1800 ಆಗುತ್ತೆ. 2/1800 ಅಂತ ಹೇಳಿದರೆ 1/900 ಬರುತ್ತೆ. r² ಇಸ್ ಈಕ್ವಲ್ ಟು 1/900 ಆಗುತ್ತೆ. ಹೌದಾ? ಈಗ ನಾವು ಕಂಡುಹಿಡಿಯಬೇಕಾಗಿರೋದೇನು ಅಂತ ಹೇಳಿದರೆ ಆರ್ ಬೆಲೆ. ಹೌದಾ? ಸೊ ಆರ್ ಬೆಲೆ ಅಂತ ಹೇಳಿದರೆ ಎಷ್ಟು ಬರುತ್ತೆ ನಮಗೆ? ಇದಕ್ಕೆ ರೂಟ್ ಹಾಕಿದರೆ r ಇಸ್ ಈಕ್ವಲ್ ಟು ರೂಟ್ ಆಫ್ 1/900. 1/900 ಅಂದರೆ ಎಷ್ಟಾಗುತ್ತೆ? r ಇಸ್ ಈಕ್ವಲ್ ಟು 1/30 ಆಗುತ್ತೆ. ಆಯಿತಾ? ಸೊ ಇಲ್ಲಿ ತಂತಿಯ ತ್ರಿಜ್ಯ ಎಷ್ಟಿದೆ ಅಂತ ಹೇಳಿದರೆ 1/30 ಇದೆ. ಹೌದಾ? ಈಗ ನಾವೇನು ಕಂಡುಹಿಡಿಬೇಕು? ತಂತಿ ದಪ್ಪ ಕಂಡುಹಿಡಿಬೇಕು. ಹೌದಾ? ತಂತಿ ದಪ್ಪ ಅಂದರೆ ಇಲ್ಲಿ ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಇದು ಗೋಳಾಕಾರದಲ್ಲಿದ್ದಾಗ ಇದು ತ್ರಿಜ್ಯ, ಇದು ವ್ಯಾಸದಿಂದ ನಮಗೆ ತ್ರಿಜ್ಯ ಮಾತ್ರ ಗೊತ್ತಿದೆ ಇಷ್ಟು. ಹೌದಾ? ಈ ತಂತಿ ದಪ್ಪ ಕಂಡುಹಿಡಿಬೇಕು ಅಂದರೆ ಏನು ಬೇಕು ನಮಗೆ? ಅದರ ವ್ಯಾಸ ಹೇಳಬೇಕು. ಹೌದಾ? ವ್ಯಾಸ ಆದಾಗ ಏನಾಗುತ್ತೆ? ಅದು ತಂತಿಯ ದಪ್ಪ ಆಗುತ್ತೆ. ಸೊ ಅದಕ್ಕೆ ಇದನ್ನು ನಾನೇನು ಮಾಡ್ತೀನಿ, ಇದರ 2ರಷ್ಟು ಇರುತ್ತೆ, ತ್ರಿಜ್ಯದ 2ರಷ್ಟು ವ್ಯಾಸ ಇರೋದ್ರಿಂದ ಸೊ ವ್ಯಾಸ ಇಸ್ ಈಕ್ವಲ್ ಟು 2 ಇಂಟು 1/30 ಅಂದರೆ 1/15 ಸೆಂಟಿಮೀಟರ್ ಆಗುತ್ತೆ. 1/15 ಸೆಂಟಿಮೀಟರ್ ಆಗುತ್ತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಡಿವೈಡ್ ಮಾಡಿದರೆ 0.067 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಆ ತಂತಿಯ ದಪ್ಪ ಎಷ್ಟಾಗುತ್ತೆ ನಮಗೆ ಅಂತಂದರೆ 0.067 ಸೆಂಟಿಮೀಟರ್ನಷ್ಟು ಆ ತಂತಿಯ ದಪ್ಪ ಆಗುತ್ತೆ. ಆಯ್ತಲ್ಲ? ಸೊ ಇದೇ ಥರದ್ದು ಇನ್ನೊಂದು ಸಮಸ್ಯೆಯನ್ನು ತಿಳ್ಕೊಳ್ಳೋಣ. ಮುಂದಿನ ಸಮಸ್ಯೆ ಈ ಥರ ಇದೆ. ಸಂಪೂರ್ಣವಾಗಿ ತುಂಬಿದ ಅರ್ಧಗೋಳಾಕಾರದ ತೊಟ್ಟಿಯಲ್ಲಿನ ನೀರನ್ನು ಒಂದು ಕೊಳವೆಯ ಸಹಾಯದಿಂದ ಪ್ರತಿ ಸೆಕೆಂಡಿಗೆ 3/7 ಲೀಟರ್ನಂತೆ ಖಾಲಿ ಮಾಡಬೇಕಾಗಿದೆ. ತೊಟ್ಟಿಯ ವ್ಯಾಸ 3 ಮೀಟರ್ ಆದರೆ ಅರ್ಧ ತೊಟ್ಟಿಯಷ್ಟು ನೀರನ್ನು ಖಾಲಿ ಮಾಡಲಿಕ್ಕೆ ತೆಗೆದುಕೊಡ್ತಕ್ಕಂಥ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಸೊ ಈಗ ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ? ಯಾವ ಆಕಾರದಲ್ಲಿದೆ ತೊಟ್ಟಿ? ಅರ್ಧಗೋಳಾಕೃತಿನಲ್ಲಿದೆ. ಹೌದಾ? ಅರ್ಧಗೋಳಾಕೃತಿನಲ್ಲಿ ಇರ್ತಕ್ಕಂಥ ತೊಟ್ಟಿಯ ನೀರನ್ನ ಅರ್ಧದಷ್ಟು ಖಾಲಿ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ಫಸ್ಟ್ ನಾವು ಈ ಅರ್ಧಗೋಳಾಕಾರದ ತೊಟ್ಟಿಯ ಒಂದು ಘನಫಲ ಕಂಡುಹಿಡ್ಕೋಬೇಕು. ಹೌದಾ? ಆಮೇಲೆ ಅದರ ಅರ್ಧ ತಗೊಂಡ್ರೆ ಅದರ ಅರ್ಧ ತೊಟ್ಟಿಯ ಘನಫಲ ಸಿಗುತ್ತೆ. ಸೊ ಈಗ ಫಸ್ಟು ಏನು ಕೊಟ್ಟಿದ್ದಾರೆ? ತೊಟ್ಟಿಯ ವ್ಯಾಸ ಕೊಟ್ಟಿದ್ದಾರೆ. ಸೊ ಇಲ್ಲಿ ವ್ಯಾಸ 3 ಮೀಟರ್ ಆದರೆ ಸೊ ತೊಟ್ಟಿಯ ತ್ರಿಜ್ಯ, ಹೌದಾ? ತ್ರಿಜ್ಯ r ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ?
3/2 ಇದರ ಅರ್ಧ ಅಂತ ಹೇಳಿದರೆ 3/2 ಮೀಟರ್ ಆಗುತ್ತೆ. ಆಯಿತಾ? ಸೊ ಈಗ ಅರ್ಧಗೋಳದ ತ್ರಿಜ್ಯ 3/2 ಇದೆ. ಈಗ ಅರ್ಧಗೋಳದ ತೊಟ್ಟಿಯ ಘನಫಲ ಅರ್ಧಗೋಳಾಕಾರದಲ್ಲಿರ್ತಕ್ಕಂಥ ತೊಟ್ಟಿಯ ಘನಫಲ ಇಸಿಕೊಂಡು ಸೊ ಅರ್ಧಗೋಳದ ಘನಫಲ ಏನು ಬರುತ್ತೆ ನಮಗೆ 2/3 πr³ ಬರುತ್ತೆ. 2/3 πr³ ಇದೆ 22/7 ಇಂಟು r³ ಅಂದರೆ r ಇಂಟು r ಇಂಟು r ಅಂದರೆ 3/2 ಇಂಟು 3/2 ಇಂಟು 3/2 ಆಯಿತಾ? ಸೊ ಈಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ಈ 3 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಹೌದಾ? ನೆಕ್ಸ್ಟು ಇದು 2 11 33 ಇಂಟು 3 ಅಂತ ಹೇಳಿದರೆ 99 ಬರುತ್ತೆ. ಡಿವೈಡ್ ಬೈ 14 ಬರುತ್ತೆ. ಸೊ ಇದು ಅರ್ಧ ಗೋಳಾಕಾರದ ತೊಟ್ಟಿಯ ಘನಫಲ. ಸೊ ಈಗ ನಾವು ಖಾಲಿ ಮಾಡಬೇಕಾಗಿರ್ತಕ್ಕಂಥ ನೀರಿನ ಘನಫಲ, ಖಾಲಿ ಮಾಡಬೇಕಾದ ನೀರಿನ ಘನಫಲ. ಹೌದಾ? ಸೊ ಅದು ಎಷ್ಟು ಅಂತ ಹೇಳಿದ್ರೆ ಅರ್ಧಗೋಳಾಕೃತಿನಲ್ಲಿ ಅರ್ಧ ಅಂದರೆ ಇದರ 1/2. ಸೊ 1/2 ಇಂಟು 99/14 ಆಗುತ್ತೆ. ಅಂದರೆ 99/28. ಸೊ ಈ 99/28 ಅನ್ನೋದೇನು, ನಾವು ಈ ಅರ್ಧಗೋಳ ಕೃತಿಯಲ್ಲಿರ್ತಕ್ಕಂಥ ತೊಟ್ಟಿಯ ನೀರನ್ನು ಖಾಲಿ ಮಾಡಬೇಕಾಗಿರ್ತಕ್ಕಂಥ ನೀರಿನ ಘನಫಲ. ಸೊ ಇದು 99 ಯಾವುದನ್ನು ಕೊಟ್ಟಿದ್ದಾರೆ, ಇದು ಮೀಟ್ರ್ ಕ್ಯೂಬಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಕೊಟ್ಟರೆ ಅಳತೆನೇ ಮೀಟ್ರು ಅಂತ ಹೇಳಿದ್ದಾರೆ. ಸೊ ಈ ಮೀಟ್ರನ್ನು ನಾವು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಲೀಟ್ರ್ ಅಂತ ಏನು ಮಾಡಬೇಕು ಇಂಟು 1000 ಲೀಟರ್. ಹೌದಾ? 99 ಇಂಟು 1000/28 ಲೀಟರ್. ಇಷ್ಟು ಲೀಟರ್ ಖಾಲಿ ಮಾಡಬೇಕು. ಅಂದರೆ 99,000 ಡಿವೈಡ್ ಬೈ 28 ಲೀಟರ್ ನೀರನ್ನು ಖಾಲಿ ಮಾಡಬೇಕು. ಆ ಮೀಟ್ರ್ ಕ್ಯೂಬನ್ನು ನಾನು ಯಾವುದಕ್ಕೆ ಕನ್ವರ್ಟ್ ಮಾಡಿಕೊಟ್ಟಿದ್ದೀನಿ, ಆ ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಸೊ ಈಗ 1 ಸೆಕೆಂಡ್ಗೆ ಎಷ್ಟು ನೀರನ್ನು ಖಾಲಿ ಮಾಡಬೇಕು ನಾವು ಅಂದರೆ 1 ಸೆಕೆಂಡಿಗೆ ಖಾಲಿ ಮಾಡಬೇಕಾದ ಸೊ ನೀರು. ಹೌದಾ? 1 ಸೆಕೆಂಡಿಗೆ ಖಾಲಿ ಮಾಡಬೇಕಾಗಿರ್ತಕ್ಕಂಥ ನೀರು ಎಷ್ಟು ಅಂತ ಹೇಳಿದರೆ ನೋಡಿ, ಇದು ಮಿಶ್ರ ಬಿಂದುರಾಶಿಯಲ್ಲಿದೆ. ಇದರ ವಿಷಮ ಬಿಂದುರಾಶಿಯಲ್ಲಿ ಇದನ್ನು ಮಿಶ್ರ ಬಿಂದುರಾಶಿ ಕನ್ವರ್ಟ್ ಮಾಡಿದ್ರೆ 2 3 21 ಪ್ಲಸ್ 4 25/7. ಹೌದಾ? ಸೊ ಇಷ್ಟು ಲೀಟರ್ ನೀರನ್ನು ನಾವು 1 ಸೆಕೆಂಡಿಗೆ ಖಾಲಿ ಮಾಡಬೇಕು. ಹೌದಾ? ಸೊ ಈಗ ಹಾಗಾದರೆ 99,000/28 ಲೀಟರ್ ನೀರನ್ನು ಖಾಲಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮಯ ಎಷ್ಟು ಅಂತ ಹೇಳಿದರೆ ಇದರಲ್ಲಿ ಡಿವೈಡ್ ಮಾಡಬೇಕು. ಸೊ ಈಗ 99,000 ಡಿವೈಡ್ ಬೈ 28 ಲೀಟರ್ ನೀರನ್ನು ಖಾಲಿ ಮಾಡಲು ಬೇಕಾಗುವ ಸಮಯ. ಹೌದಾ? ಸೊ ಎಷ್ಟು ಬರುತ್ತೆ ಅಂದರೆ 99,000/28 ವೋಲ್ಟ್ ಡಿವೈಡ್ ಬೈ 25/7. ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದರೆ 99,000 ಡಿವೈಡ್ ಬೈ 28 ಇಂಟು 7/25 ಆಗುತ್ತೆ. ಸೊ ಇದು 4 ನೆಕ್ಸ್ಟು 99,000 ಡಿವೈಡ್ ಬೈ 25 100 ಆಗುತ್ತೆ. ಅಂದರೆ 990. ಹೌದಾ? ಸೊ 990 ಸೆಕೆಂಡ್. ಹೌದಾ? ಸೊ ಇದನ್ನೇ ನಾನು ನಿಮಿಷಕ್ಕೆ ಕನ್ವರ್ಟ್ ಮಾಡಿದರೆ
990 ಡಿವೈಡ್ ಬೈ 60 ಅಂತ ಇದೆ. 0 0 ಕ್ಯಾನ್ಸಲ್ ಆಗುತ್ತೆ. ಸೊ 6 39 ಉಳಿತು. 6 36 ಮತ್ತು 3 ಉಳಿತು. ಸೊ 16.5 ನಿಮಿಷ. ಸೊ ಇಷ್ಟು ನೀರನ್ನು ಖಾಲಿ ಮಾಡಲಿಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಅಂತಂದರೆ 16.5 ನಿಮಿಷ. ಹೌದಾ? ಸೊ ಈ ಥರದ್ದು ಪ್ರಶ್ನೆಗಳೆಲ್ಲ ನಮಗೆ ತುಂಬ ಅಪ್ಲಿಕಬಲ್ ಆಗಿರುತ್ತೆ. ಹೌದಾ? ಯಾವುದೋ ಒಂದು ತೊಟ್ಟಿಗೆ ಎಷ್ಟು ನೀರು ಹಿಡಿಯುತ್ತೆ, ಅಥವಾ ಯಾವುದೋ ಒಂದು ನೀರಿನ ತೊಟ್ಟಿಯಲ್ಲಿರ್ತಕ್ಕಂಥ ನೀರನ್ನು ಖಾಲಿ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಮಯ ಎಷ್ಟು. ಸೊ ಈ ಥರದ ಸಮಸ್ಯೆಗಳನ್ನು ನಾವು ಈ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಇವುಗಳನ್ನು ಬಳಕೆ ಮಾಡಿಕೊಂಡು ಕಂಡುಹಿಡಿಯಬಹುದು ಮಕ್ಕಳೇ. ಸೊ ಇದರ ಮುಂದುವರಿದ ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.